ನವರಾತ್ರಿ ಬಂತಂದ್ರೆ ಸಾಕು ಎಲ್ಲೆಲ್ಲೂ ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಈ ನವರಾತ್ರಿಯ ಹಬ್ಬದಂದು ವಿಶೇಷವಾಗಿ ದುರ್ಗಾದೇವಿಯ 9 ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ. ಆದರೆ ವಿಶೇಷವಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಆ 9 ದಿನವೂ ಕೂಡ 9 ಬಣ್ಣದ ಬಟ್ಟೆಯನ್ನ ಧರಿಸಿ ದೇವಿಯ ಆರಾಧನೆಯನ್ನ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ನಾವು ಅಂದುಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ ಎಂಬ ನಂಬಿಕೆ ನಮ್ಮ ಹಿಂದೂಗಳಲ್ಲಿದೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನೀವು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಪ್ರತಿ ವರ್ಷವೂ ಕೂಡ ಈ ಬಣ್ಣದ ಚಾಟ್ ಬದಲಾವಣೆ ಆಗುತ್ತೆ. ಹೋದ ವರ್ಷ ಇದ್ದಂತಹ ಬಣ್ಣದ ಚಾಟ್ ಈ ವರ್ಷ ಇರೋದಿಲ್ಲ, ಈ ವರ್ಷ ಇದ್ದಂತಹ ಬಣ್ಣದ ಚಾಟ್ ನೆಕ್ಸ್ಟ್ ವರ್ಷ ಇರೋದಿಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ ಈ ನವರಾತ್ರಿ ಹಬ್ಬ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಪ್ರತಿ ವಾರವೂ ಕೂಡ ಅಥವಾ ಪ್ರತಿ ದಿನವೂ ಕೂಡ ಒಂದೊಂದು ದೇವಿಗೆ ಅಥವಾ ಒಂದೊಂದು ದೇವನಿಗೆ ನಾವು ಮೀಸಲಾಗಿಟ್ಟಿರ್ತೀವಿ. ಅದರ ಆಧಾರದ ಮೇಲೆ ಈ ನವರಾತ್ರಿ ಹಬ್ಬದ ಬಣ್ಣಗಳು ಕೂಡ ಬದಲಾವಣೆ ಆಗುತ್ತೆ. ಈ ಬಾರಿ ವಿಶೇಷವಾಗಿ ನವರಾತ್ರಿ ಹಬ್ಬ ಸೋಮವಾರ ಬಂದಿದೆ. ಹಾಗಾಗಿ ಸೋಮವಾರ ಯಾವ ದೇವ ಅಧಿದೇವನಾಗಿರ್ತಾರೆ ಅಥವಾ ಯಾವ ದೇವತೆ ಅಧಿದೇವರಾಗಿರ್ತಾರೆ ಅವರಿಗೆ ತಕ್ಕಂತೆ ಬಣ್ಣವನ್ನು ಕೂಡ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಸೆಪ್ಟೆಂಬರ್ 22 ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯ ಆರಾಧನೆಯನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಿ ದೇವಿಯ ಆರಾಧನೆಯನ್ನ ಮಾಡಿದ್ರೆ ಒಳಿತು ಎಂಬ ನಂಬಿಕೆ ಕೂಡ ಇದೆ. ಸೆಪ್ಟೆಂಬರ್ 23 ಮಂಗಳವಾರ ನವರಾತ್ರಿಯ 2ನೇ ದಿನ. ಈ ದಿನ ಬ್ರಹ್ಮಚಾರಿಣಿಯನ್ನ ಪೂಜೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಕೆಂಪು ಬಣ್ಣವನ್ನ ಧರಿಸಿ ದೇವಿಯ ಆರಾಧನೆ ಮಾಡಿದ್ರೆ ಒಳಿತಾಗುತ್ತೆ ಅಂತ ಕೂಡ ಹೇಳಲಾಗಿದೆ. ಸೆಪ್ಟೆಂಬರ್ 24 ಬುಧವಾರ ನವರಾತ್ರಿಯ 3ನೇ ದಿನ ಚಂದ್ರ ಘಂಟಾದೇವಿಯ ಆರಾಧನೆಯನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಕಡು ನೀಲಿ ಬಣ್ಣವನ್ನ ಧರಿಸಿದ್ರೆ ಸೂಕ್ತ. ಸೆಪ್ಟೆಂಬರ್ 25 ಗುರುವಾರ ನವರಾತ್ರಿಯ 4ನೇ ದಿನ. ಈ ದಿನ ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿದ್ರೆ ಸೂಕ್ತ. ಸೆಪ್ಟೆಂಬರ್ 26 ನವರಾತ್ರಿಯ 5ನೇ ದಿನ. ಈ ದಿನ ಸ್ಕಂದ ಮಾತಾ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ. ಈ ಬಾರಿ ಶುಕ್ರವಾರ ಇರೋದ್ರಿಂದ ನೀವು ಹಸಿರು ಬಣ್ಣವನ್ನ ಧರಿಸಿ ಈ ದೇವಿಯ ಆರಾಧನೆಯನ್ನ ಮಾಡಿದ್ರೆ ಒಳ್ಳೆಯದು. ಸೆಪ್ಟೆಂಬರ್ 27 ನವರಾತ್ರಿಯ 6ನೇ ದಿನ. ಈ ದಿನ ಕಾತ್ಯಾಯನಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ. ಈ ಬಾರಿ ಶನಿವಾರ ಇರೋದ್ರಿಂದ ನೀವು ಬೂದು ಬಣ್ಣದ ಬಟ್ಟೆಯನ್ನ ಧರಿಸಿದ್ರೆ ಸೂಕ್ತ. ಇನ್ನು ಸೆಪ್ಟೆಂಬರ್ 28 ನವರಾತ್ರಿಯ 7ನೇ ದಿನ. ಈ ದಿನವನ್ನ ಕಾಳರಾತ್ರಿ ಅಂತ ಕರೆಯಲಾಗುತ್ತೆ. ಈ ದಿನ ನೀವು ಕೇಸರಿ ಬಣ್ಣದ ಬಟ್ಟೆಯನ್ನ ಧರಿಸಿ ದೇವಿಯ ಆರಾಧನೆಯನ್ನ ಮಾಡಿದ್ರೆ ಸೂಕ್ತ. ನವರಾತ್ರಿಯ 8ನೇ ದಿನ ಸೆಪ್ಟೆಂಬರ್ 29. ಈ ದಿನ ಮಹಾಗೌರಿಯನ್ನ ಆರಾಧನೆ ಮಾಡಲಾಗುತ್ತೆ. ಈ ಬಾರಿ ಸೋಮವಾರ ಇರೋದ್ರಿಂದ ನೀವು ನವಿಲು ಬಣ್ಣದ ಬಟ್ಟೆಯನ್ನ ಧರಿಸಿ ದೇವಿಯ ಆರಾಧನೆಯನ್ನ ಮಾಡಿದ್ರೆ ಒಳಿತಾಗುತ್ತೆ. ಸೆಪ್ಟೆಂಬರ್ 30 ನವರಾತ್ರಿಯ ಕೊನೆಯ ದಿನ ಅಂದ್ರೆ 9ನೇ ದಿನ. ಈ ದಿನ ನಾವು ಸಿದ್ಧದಾತ್ರಿಯ ಆರಾಧನೆಯನ್ನ ಮಾಡ್ತೀವಿ. ಈ ಬಾರಿ ಮಂಗಳವಾರ ಇರೋದ್ರಿಂದ ನೀವು ಗುಲಾಬಿ ಬಣ್ಣದ ಬಟ್ಟೆಯನ್ನ ಧರಿಸಿ ದೇವಿಯ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.